ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ನಾವು 10ನೇ ತರಗತಿ ಸಮಾಜ ವಿಜ್ಞಾನ ಪರಿಷ್ಕೃತ 2025-26ನೇ ಸಾಲಿನ ಇತಿಹಾಸ ವಿಭಾಗದಲ್ಲಿ ಬರುವ ಅಧ್ಯಾಯ 1 ಭಾರತಕ್ಕೆ ಯುರೋಪಿಯನ್ನರ ಆಗಮನ ಈ ಅಧ್ಯಾಯದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ನೋಡಿ, ಅಭ್ಯಾಸಗಳು. ಮೊದಲನೇ ಪ್ರಶ್ನೆ, ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡಿ. ನೋಡಿ, ಪ್ರಶ್ನೆ ನಂಬರ್ 1, 1453ರಲ್ಲಿ ಅಟೋಮನ್ ಟರ್ಕರು ಡ್ಯಾಶ್ ನಗರವನ್ನು ವಶಪಡಿಸಿಕೊಂಡರು. ಆನ್ಸರ್ ಕಾನ್ಸ್ಟಾಂಟಿನೋಪಲ್ ನಗರ. ಎಷ್ಟರಲ್ಲಿ? 1453ರಲ್ಲಿ. ನೋಡಿ, ಎರಡನೇ ಪ್ರಶ್ನೆ, ಭಾರತ ಹಾಗೂ ಯುರೋಪ್ ನಡುವೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದವನು ಡ್ಯಾಶ್. ಉತ್ತರ ವಾಸ್ಕೋ ಡಿ ಗಾಮ. ಎಷ್ಟರಲ್ಲಿ? 1498. ನೋಡಿ, ಪ್ರಶ್ನೆ 3, 1741ರಲ್ಲಿ ಡಚ್ಚರು ಡ್ಯಾಶ್ ಮೇಲೆ ಯುದ್ಧ ಸಾರಿದರು. ಆನ್ಸರ್ ತಿರುವಾಂಕೂರಿನ ಮೇಲೆ. ಇನ್ನು ನಾಲ್ಕನೇ ಪ್ರಶ್ನೆ, ಭಾರತದಲ್ಲಿದ್ದ ಫ್ರೆಂಚರ ರಾಜಧಾನಿ ಡ್ಯಾಶ್. ಆನ್ಸರ್ ಪುದುಚೇರಿ ಅಥವಾ ಪಾಂಡಿಚೇರಿ. 5, 1757ರಲ್ಲಿ ರಾಬರ್ಟ್ ಕ್ಲೈವ್ ಮತ್ತು ಸಿರಾಜ್ ಉದ್ ದೌಲನ ನಡುವೆ ನಡೆದ ಕದನ ಯಾವುದು? ಕದನ ಡ್ಯಾಶ್. ಆನ್ಸರ್ ಪ್ಲಾಸಿ ಕದನ. ಇನ್ನು ಆರನೇ ಪ್ರಶ್ನೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ದಿವಾನಿ ಹಕ್ಕನ್ನು ನೀಡಿದವನು ಡ್ಯಾಶ್ ನೀಡಿದನು. ಆನ್ಸರ್ ಎರಡನೇ ಶಾ ಆಲಂ. ಇನ್ನು ಪ್ರಶ್ನೆ 7, ಬಂಗಾಳದಲ್ಲಿ ದ್ವಿಪ್ರಭುತ್ವವನ್ನು ಜಾರಿಗೆ ತಂದವನು ಡ್ಯಾಶ್. ಆನ್ಸರ್ 1765ರಲ್ಲಿ ರಾಬರ್ಟ್ ಕ್ಲೈವ್. ನೆಕ್ಸ್ಟ್ ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ. ನೋಡಿ, 8ನೇ ಪ್ರಶ್ನೆ, ಮಧ್ಯಕಾಲದಲ್ಲಿ ಭಾರತ ಮತ್ತು ಯುರೋಪ್ ನಡುವೆ ವ್ಯಾಪಾರ ಹೇಗೆ ನಡೆಯುತ್ತಿತ್ತು? ಉತ್ತರ ಮಧ್ಯಯುಗದಲ್ಲಿ ಭಾರತ ಮತ್ತು ಯುರೋಪಿನ ನಡುವಿನ ವ್ಯಾಪಾರವು ಕಾನ್ಸ್ಟಾಂಟಿನೋಪಲ್ ನಗರದ ಮೂಲಕ ನಡೆಯುತ್ತಿತ್ತು. ಏಷ್ಯಾದ ಸರಕುಗಳನ್ನು ಅರಬ್ ವರ್ತಕರು ಪೂರ್ವ ರೋಮನ್ ಸಾಮ್ರಾಜ್ಯದ ರಾಜಧಾನಿಯಾದ ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ತಲುಪಿಸುತ್ತಿದ್ದರು. ಅಲ್ಲಿಂದ ಇಟಲಿಯ ವರ್ತಕರು ಅವುಗಳನ್ನು ಕೊಂಡು ಯುರೋಪಿನ ದೇಶಗಳಲ್ಲಿ ಮಾರುತ್ತಿದ್ದರು. ನೆಕ್ಸ್ಟ್, ಕಾನ್ಸ್ಟಾಂಟಿನೋಪಲ್ ಅಂತಾರಾಷ್ಟ್ರೀಯ ಸರಕು ವಿನಿಮಯ ಕೇಂದ್ರವಾಗಿತ್ತು. ಕಾನ್ಸ್ಟಾಂಟಿನೋಪಲ್ ಇದು ಅಂತಾರಾಷ್ಟ್ರೀಯ ಸರಕು ವಿನಿಮಯ ಕೇಂದ್ರವಾಗಿತ್ತು. ಈ ನಗರವನ್ನು ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲೆಂದೇ ಕರೆಯುತ್ತಿದ್ದರು. ಏಷ್ಯಾದ ದೇಶಗಳ ವ್ಯಾಪಾರದ ಮೇಲೆ ಅರಬರು ಏಕಸ್ವಾಮ್ಯವನ್ನು ಸಾಧಿಸಿದ್ದರು. ಯುರೋಪಿನ ದೇಶಗಳ ಮೇಲೆ ಇಟಲಿಯ ವರ್ತಕರು ಏಕಸ್ವಾಮ್ಯವನ್ನು ಸಾಧಿಸಿದರು. ನೋಡಿ, ಈ ರೀತಿ ನೀವು ಪಾಯಿಂಟ್ಸ್ ಮಾಡಿ ಓದೋದ್ರಿಂದ ಇವು ನಿಮಗೆ ನೆನಪಿನಲ್ಲಿರುತ್ತೆ. ನೆಕ್ಸ್ಟ್ ನೋಡಿ, 9ನೇ ಪ್ರಶ್ನೆ, ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದ ಅಂಶಗಳನ್ನು ಚರ್ಚಿಸಿ. ನೋಡಿ, ಉತ್ತರ ಕಾನ್ಸ್ಟಾಂಟಿನೋಪಲ್ ನಗರದ ಪತನ. 1453ರಲ್ಲಿ ಅಟೋಮನ್ ಟರ್ಕರು ಏನು ಮಾಡ್ತಾರೆ? ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಳ್ತಾರೆ. ಇನ್ನು ಯುರೋಪಿಯನ್ ಮಾರುಕಟ್ಟೆಯಲ್ಲಿ ಭಾರತೀಯ ಮಸಾಲೆಗಳಿಗೆ ಅತ್ಯಂತ ಹೆಚ್ಚಾಗಿ ಬೇಡಿಕೆ ದೊರೆಯುತ್ತೆ. ಇದು ಕೂಡ ಹೊಸ ಜಲಮಾರ್ಗ ಕಂಡುಹಿಡಿಯಲು ಒಂದು ಪ್ರಮುಖ ಕಾರಣವಾಗುತ್ತೆ. ಇನ್ನು ಯುರೋಪಿಯನ್ ರಾಜರು ನೀಡಿದ ಪ್ರೋತ್ಸಾಹ, ಹೊಸ ವೈಜ್ಞಾನಿಕ ಆವಿಷ್ಕಾರಗಳಾದ ದಿಕ್ಸೂಚಿ, ಅಸ್ಟ್ರೋಲೋಬೋ, ಸಿಡಿಮದ್ದು ಉಪಕರಣಗಳು ಏನು ಮಾಡುತ್ತೆ? ನಾವಿಕರಿಗೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಲು ಸಹಾಯಕವಾದವು. 10ನೇ ಪ್ರಶ್ನೆ,
ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದ ಯುರೋಪಿಯನ್ನರುಗಳನ್ನು ಪಟ್ಟಿ ಮಾಡಿ. ನೋಡಿ ಉತ್ತರ ಮೊದಲು ಭಾರತಕ್ಕೆ ಬಂದ ಯುರೋಪಿಯನ್ನರಲ್ಲಿ ಯಾರಪ್ಪ ಅಂದರೆ ಪೋರ್ಚುಗೀಸರು. ನೋಡಿ, ಪೋರ್ಚುಗೀಸರು ಭಾರತಕ್ಕೆ ಬಂದ ಮೊಟ್ಟ ಮೊದಲ ಯುರೋಪಿಯನ್ನರು ಕೂಡ ಹೌದು ಮತ್ತು ಭಾರತವನ್ನು ತೋರಿದ ಕೊನೆಯ ಯುರೋಪಿಯನ್ನರು ಕೂಡ ಪೋರ್ಚುಗೀಸರೇ ಆಗಿದ್ದಾರೆ. ವಾಸ್ಕೋ ಡಿ ಗಾಮನ ನಂತರ ಪೋರ್ಚುಗೀಸರ ಮೊಟ್ಟ ಮೊದಲ ವೈಸರಾಯಾಗಿ ಫ್ರಾನ್ಸಿಸ್ಕೋ ಡಿ ಆಲ್ಮೆಡಾ ಭಾರತಕ್ಕೆ ಬಂದನು. ನೆಕ್ಸ್ಟ್ ನೋಡಿ, ಪೋರ್ಚುಗೀಸರ ನಂತರ ಭಾರತಕ್ಕೆ ಬಂದ ಯುರೋಪಿಯನ್ ಅಂದರೆ ಡಚ್ಚರ ನಂತರ ಇಂಗ್ಲೀಷರ ನಂತರ ಫ್ರೆಂಚರು. ನೆಕ್ಸ್ಟ್ ನೋಡಿ, 11ನೇ ಪ್ರಶ್ನೆ. ಮಾರ್ತಾಂಡ ವರ್ಮನು ಡಚ್ಚರನ್ನು ಹೇಗೆ ನಿಯಂತ್ರಿಸಿದನು? ಉತ್ತರ 1729ರಿಂದ 1758ರವರೆಗೆ ವೈನಾಡ್ ಸಂಸ್ಥಾನವನ್ನು ಮಾರ್ತಾಂಡ ವರ್ಮನು ಆಳ್ತಾನೆ. ತನ್ನ ಸುತ್ತಮುತ್ತಲಿನ ಸಂಸ್ಥಾನಗಳು ಹಾಗೂ ತನ್ನ ಸಂಸ್ಥಾನಗಳನ್ನು ಪರಕೀಯ ಡಚ್ಚರಿಂದ ಸಂರಕ್ಷಿಸಿದನು. ಇನ್ನು ರಾಜಧಾನಿಯನ್ನು ಪದ್ಮನಾಭಪುರದಿಂದ ತಿರುವನಂತಪುರಕ್ಕೆ ಸ್ಥಳಾಂತರಿಸಿದ. ಕರಿಮೆಣಸಿನ ವ್ಯಾಪಾರದಲ್ಲಿ ಹಿಡಿತ ಸಾಧಿಸಿದ ಡಚ್ಚರನ್ನು ತಡೆಗಟ್ಟಿದ. ಇನ್ನು ಕಾಯಂ, ಕುಳಂ, ಕೊಚ್ಚಿ, ಪುರಕ್ಕಾಡು ಮತ್ತು ವಡಕುಂಕುರು ಸಂಸ್ಥಾನಗಳ ಜೊತೆಗೂಡಿ ಡಚ್ ಸೇನೆಯು ತಿರುವಾಂಕೂರಿನ ಮೇಲೆ ಆಕ್ರಮಣ ಮಾಡಿದಾಗ ಮಾರ್ತಾಂಡ ವರ್ಮನ ಪಡೆ ಡಚ್ ಕೂಟವನ್ನು ಸೋಲಿಸಿ ನೆಡುಮಂಗಡ ಮತ್ತು ಕೊಟ್ಟಾರಕರ ವ್ಯಾಪಾರಿ ಕೇಂದ್ರಗಳನ್ನು ವಶಪಡಿಸಿಕೊಂಡನು. ಈ ರೀತಿ ಮಾರ್ತಾಂಡ ವರ್ಮನು ಡಚ್ಚರನ್ನು ನಿಯಂತ್ರಿಸುತ್ತಾನೆ. ನೋಡಿ, ಈ ರೀತಿ ನೀವು ಒಂದೊಂದಾಗಿ ಪಾಯಿಂಟ್ಸ್ಗಳನ್ನು ಮಾಡ್ತಾ ಓದ್ಕೋತಾ ಹೋಗಬೇಕಂದ್ರೆ ನಿಮಗೆ ಸರಿಯಾಗಿ ನೆನಪಿನಲ್ಲಿರುತ್ತೆ. ನೆಕ್ಸ್ಟ್ ನೋಡಿ, ಮುಂದಿನ ಪ್ರಶ್ನೆ 12. ಎರಡನೇ ಕರ್ನಾಟಿಕ್ ಯುದ್ಧವನ್ನು ವಿವರಿಸಿ. ನೋಡಿ ಉತ್ತರ. ಈ ಯುದ್ಧವು 1749ರಿಂದ 1754ರವರೆಗೆ ನಡೆಯಿತು. ಫ್ರೆಂಚರು ಅಸಫ್ ಜಾನ್ ಮತ್ತೊಬ್ಬ ಮಗನಾದ ಸಲಾಬತ್ ಜಂಗನನ್ನು ಹೈದರಾಬಾದಿನ ನಿಜಾಮನನ್ನಾಗಿ ಮಾಡಿದರು. ಈತನ ರಕ್ಷಣೆಗಾಗಿ ಏನು ಮಾಡ್ತಾರೆ, ಬುಸ್ಸಿ ಎಂಬ ಅಧಿಕಾರಿಯನ್ನು ನೇಮಿಸಿದನು. ಮತ್ತೊಂದು ಕಡೆ ಫ್ರೆಂಚರ ಬೆಂಬಲದಿಂದ ಚಂದಾ ಸಾಹೇಬನು ಕರ್ನಾಟಿಕ್ನ ನವಾಬನಾಗ್ತಾನೆ. ಇನ್ನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಿ ರಾಬರ್ಟ್ ಕ್ಲೈವನು ಕರ್ನಾಟಿಕ್ನ ರಾಜಧಾನಿ ಅರ್ಕಾಟಿಕ್ನ ಮೇಲೆ ಆಕ್ರಮಣ ಮಾಡಿ ಫ್ರೆಂಚರು ಮತ್ತು ಚಂದಾ ಸಾಹೇಬನನ್ನು ಸೋಲಿಸಿದನು. ಈ ಯುದ್ಧದಲ್ಲಿ ಚಂದಾ ಸಾಹೇಬನನ್ನು ಬಂಧಿಸಿ ಹತ್ಯೆ ಮಾಡಿದರು. ಅವನ ಸಂಸ್ಥಾನಕ್ಕೆ ಬ್ರಿಟಿಷರು ಅನ್ವರುದ್ದೀನ್ನ ಮಗನಾದ ಮೊಹಮ್ಮದ್ ಅಲಿಯನ್ನು ನವಾಬನಾಗಿ ನೇಮಕ ಮಾಡಲಾಯಿತು. ಈ ಯುದ್ಧವು ಪಾಂಡಿಚೇರಿ ಒಪ್ಪಂದದೊಂದಿಗೆ ಕೊನೆಗೊಂಡಿತು. ಫ್ರೆಂಚರು ಡೂಪ್ಲೆಯನ್ನು ಹಿಂದಕ್ಕೆ ಕರೆಸಿಕೊಂಡರು. ಫ್ರೆಂಚರಿಗೆ ರಾಜಕೀಯ ಹಿನ್ನಡೆಯನ್ನು, ಬ್ರಿಟಿಷರಿಗೆ ಪ್ರತಿಷ್ಠೆಯನ್ನು ತಂದುಕೊಟ್ಟಿತು. ಈ ಯುದ್ಧ ಕೊನೆಯದಾಗಿ ಏನಾಗುತ್ತೆ ಅಂದರೆ ಫ್ರೆಂಚರಿಗೆ ಈ ಯುದ್ಧವು ರಾಜಕೀಯ ಹಿನ್ನಡೆಯನ್ನು ಮತ್ತು ಬ್ರಿಟಿಷರಿಗೆ ಪ್ರತಿಷ್ಠೆಯನ್ನು ತಂದುಕೊಟ್ಟಿತು. ನೆಕ್ಸ್ಟ್ ನೋಡಿ, 13ನೇ ಪ್ರಶ್ನೆ. ಪ್ಲಾಸಿ ಕದನಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನು ತಿಳಿಸಿ. ನೋಡಿ, ಮೊದಲನೇದಾಗಿ ಕಾರಣಗಳು. ಅದರಲ್ಲಿ ಮೊದಲೇ ಕಾರಣ ದಸ್ತಕಗಳ ದುರುಪಯೋಗ. ನೋಡಿ, ಈ ಯುದ್ಧ ಪ್ಲಾಸಿ ಕದನ ಎಷ್ಟರಲ್ಲಿ ನಡೀತಪ್ಪ ಅಂದರೆ 1757 ಯಾರ ನಡುವೆ, ಸಿರಾಜುದ್ದೌಲಾ ಹಾಗೂ ಬ್ರಿಟಿಷರ ನಡುವೆ ನಡೆಯುತ್ತೆ. ನೋಡಿ, ದಸ್ತಕಗಳ ದುರುಪಯೋಗಪ್ಪ ಅಂದರೆ ಕಂಪನಿಯ ವ್ಯಾಪಾರಕ್ಕಾಗಿ ನೀಡಿದ ದಸ್ತಕಗಳನ್ನು ಬ್ರಿಟಿಷರು ಏನು ಮಾಡ್ತಾರೆ, ನೌಕರರು ದುರುಪಯೋಗ ಪಡಿಸಿಕೊಳ್ಳುವ ಮೂಲಕ ರಾಜ್ಯದ ಬೊಕ್ಕಸಕ್ಕೆ ನಷ್ಟವನ್ನು ಉಂಟು ಮಾಡ್ತಾರೆ. ಹಾಗಾಗಿ ಇದು ಏನಾಗುತ್ತೆ, ಸಿರಾಜುದ್ದೌಲನನ್ನು ಆದಷ್ಟು ಕೆರಳಿಸುತ್ತೆ. ಇದು ಕೂಡ ಒಂದು ಯುದ್ಧಕ್ಕೆ ಕಾರಣವಾಯಿತು. ಇನ್ನು 2, ಅನುಮತಿ ಇಲ್ಲದೆ ಕೋಟೆಯ ದುರಸ್ತಿ.
ನೋಡಿ, ಬ್ರಿಟಿಷರು ಮತ್ತು ಫ್ರೆಂಚರು ಏನು ಮಾಡ್ತಾರೆ, ತಮ್ಮ ತಮ್ಮ ವ್ಯಾಪಾರಿ ಕೋಟೆಗಳನ್ನು ಶಸ್ತ್ರಾಸ್ತ್ರಗಳಿಂದ ಆದಷ್ಟು ಬಲಪಡಿಸಿಕೊಳ್ತಾ ಹೋಗ್ತಾರೆ. ಇದು ಸಿರಾಜುದ್ದೌಲನ ಅನುಮತಿ ಇಲ್ಲದೆ ಅವರು ಮಾಡಿದ್ದರಿಂದ ಇದು ಕೂಡ ಯುದ್ಧಕ್ಕೆ ಒಂದು ಕಾರಣವಾಗುತ್ತೆ. ಇನ್ನು ಕಪ್ಪು ಕೋಣೆ ದುರಂತ. ನೋಡಿ, ಸಿರಾಜುದ್ದೌಲ ಏನು ಮಾಡ್ತಾನೆ, ಬ್ರಿಟಿಷರ ಫೋರ್ಟ್ ವಿಲಿಯಂ ಕೋಟೆಯನ್ನು ವಶಪಡಿಸಿಕೊಂಡು ಅಲ್ಲಿ ಸಿಕ್ಕಂಥ ಕೆಲವು ಜನರನ್ನು 114 ಮಂದಿ ಬ್ರಿಟಿಷರನ್ನು ಒಂದು ಚಿಕ್ಕ ಕೋಣೆಯೊಳಗೆ ಬಂಧಿಸಿಡ್ತಾನೆ. ಅಲ್ಲಿ 123 ಮಂದಿ ಸಾವನ್ನಪ್ಪಿದರೆ ಇನ್ನು 23 ಮಂದಿ ಮಾತ್ರ ಬದುಕುಳಿಯುತ್ತಾರೆ. ಈ ಸುದ್ದಿ ಕೇಳಿದ ರಾಬರ್ಟ್ ಕ್ಲೈವ್ ಏನು ಮಾಡ್ತಾನೆ, ಉಗ್ರ ಕೋಪದಲ್ಲಿ ಬಲಿಷ್ಠ ಒಂದು ಸೈನ್ಯವನ್ನು ತಗೊಂಡು ಬಂಗಾಳಕ್ಕೆ ಬರ್ತಾನೆ. ಇಲ್ಲಿ ಬಂದು ಸಿರಾಜುದ್ದೌಲನ ನವಾಬನ ಒಂದು ವಿರೋಧಿಗಳಾದಂಥ ಮಾಣಿಕ್ ಚಂದ್, ನೇಮಿಚಂದ್, ಜಗತ್ ಸೇಠ್ ಮೊದಲಾದ ಶ್ರೀಮಂತರನ್ನು ರಾಬರ್ಟ್ ಕ್ಲೈವ್ ಏನು ಮಾಡ್ತಾನೆ, ತನ್ನತ್ತ ಸೆಳೆದುಕೊಳ್ತಾನೆ. ನಂತರ ಸಿರಾಜನ ಸೇನಾಧಿಪತಿಯಾದ ಮೀರ್ ಜಾಫರ್ನನ್ನು ಬಂಗಾಳದ ನವಾಬನನ್ನಾಗಿ ಮಾಡ್ತೀನಂತ ಒಂದು ಆಸೆಯನ್ನು ಹುಟ್ಟಿಸಿ ಅವನನ್ನು ತನ್ನ ಕಡೆ ಸೆಳೆದುಕೊಳ್ತಾನೆ. ಇದರಿಂದ ರಾಬರ್ಟ್ ಕ್ಲೈವ್ಗೆ ಒಂದು ಧೈರ್ಯ ಬಂದಾಗ ರಾಬರ್ಟ್ ಕ್ಲೈವ್ 1757 ಜೂನ್ 23ರಂದು ಸಿರಾಜುದ್ದೌಲನ ಮೇಲೆ ದಾಳಿ ಮಾಡಿದನು. ಈ ಯುದ್ಧ ಪ್ಲಾಸಿ ಎಂಬ ಸ್ಥಳದಲ್ಲಿ ನಡೆಯುತ್ತೆ. ಸಿರಾಜುದ್ದೌಲ ಈ ಯುದ್ಧದಲ್ಲಿ ತಪ್ಪಿಸಿಕೊಳ್ತಾನೆ. ಆತನ ನಂತರ ಸೆರೆ ಹಿಡಿದು ಕೊಲ್ಲಲಾಗುತ್ತೆ. ನೋಡಿ, ಪ್ಲಾಸಿ ಕದನದಿಂದಾದ ಪರಿಣಾಮಗಳು. ಈ ಯುದ್ಧವು ಭಾರತೀಯರಲ್ಲಿದ್ದ ಅನೈತಿಕ ಅಸಂಘಟನೆ ಮತ್ತು ಈ ಕಾಲದ ವ್ಯಾಪಾರಿ ವರ್ಗದಲ್ಲಿದ್ದ ಲೋಭಿತನವನ್ನು ಪ್ರದರ್ಶಿಸಿತು. ಇನ್ನು 2, ಮೀರ್ ಜಾಫರ್ ಬಂಗಾಳದ ನವಾಬನಾದನು. ಕಂಪನಿಯು ಬಂಗಾಳ ಪ್ರಾಂತ್ಯದಲ್ಲಿ ವ್ಯಾಪಾರ ನಡೆಸಲು ಅನಿಬಂಧಿತ ಹಕ್ಕನ್ನು ಪಡೆಯಿತು. ಸಿರಾಜನು ಕೋಲ್ಕತ್ತಾದ ಮೇಲೆ ನಡೆಸಿದ ಆಕ್ರಮಣಕ್ಕೆ ಯುದ್ಧ ಪರಿಹಾರವಾಗಿ ಮೀರ್ ಜಾಫರ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ 17,70,00,000 ರೂಪಾಯಿಗಳನ್ನು ನೀಡಿದನು. ನೋಡಿ, ನೆಕ್ಸ್ಟ್ ಪ್ರಶ್ನೆ 14. ಬಕ್ಸಾರ್ ಕದನದ ಪರಿಣಾಮಗಳಾವುವು? ನೋಡಿ, ಬಕ್ಸಾರ್ ಕದನದಿಂದಾದ ಪರಿಣಾಮಗಳು. ನೋಡಿ, ಬಕ್ಸಾರ್ ಕದನದ ಪರಿಣಾಮಗಳು. 1ನೇದು, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು 2ನೇ ಶಾ ಆಲಂ ನೀಡಿದನು. ನೆಕ್ಸ್ಟ್, ಶಾ ಆಲಂ ವಾರ್ಷಿಕ 26 ಲಕ್ಷ ರೂಪಾಯಿಗಳನ್ನು ಪಡೆದು ಬಂಗಾಳದ ಮೇಲಿನ ತನ್ನ ಹಕ್ಕುಗಳನ್ನೆಲ್ಲ ಬ್ರಿಟಿಷರಿಗೆ ಬಿಟ್ಟು ಕೊಡಬೇಕಾಯಿತು. ಔಧ್ನ ನವಾಬನಾದ ಶೂಜ್ ಉದ್ ದೌಲನು ಕಂಪನಿಗೆ ಯುದ್ಧ ನಷ್ಟ ಪರಿಹಾರವಾಗಿ 50 ಲಕ್ಷ ರೂಪಾಯಿಗಳನ್ನು ಕೊಡಬೇಕಾಯಿತು. ಮೀರ್ ಜಾಫರ್ ಮರಣ ಹೊಂದಿದ್ದರಿಂದ ಅವನ ಮಗನಿಗಾಗಿ ವಿಶ್ರಾಂತಿ ವೇತನ ನೀಡಿ ಬಂಗಾಳದ ಪೂರ್ಣ ಆಡಳಿತವನ್ನು ಕಂಪನಿಯು ನಿರ್ವಹಿಸತೊಡಗಿತು. ಇದಿಷ್ಟು ಬಕ್ಸರ್ ಕದನದ ಪರಿಣಾಮಗಳು. ಥ್ಯಾಂಕ್ ಯು. ಇದೇ ರೀತಿ ಮುಂದಿನ ಅಧ್ಯಾಯದ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋನ ಸಂಪೂರ್ಣವಾಗಿ ನೋಡಿ.